ಶೆಟ್ಟಿ ಒಳಗಡೆ ಯಾರಿದ್ದಾರೆ ನೋಡು. ತಡ್ರಿ ಗೌಡ್ರ. ಬೀರಣ್ಣ, ಲೇ ಬೀರಣ್ಣ. ಓಹೋ, ಶ್ರೀಮಂತರು, ಅದು ಬಡವರ ಮನೆಗೆ ಬರಬೇಕು ಬರಬೇಕು. ಬೀರ, ನಿಮ್ಮ ತಂಗಿಯನ್ನು ನಮ್ಮ ಅರಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಂದಿದ್ದೇವೆ. ಗೌಡ್ರಿ, ತಾವು ಶ್ರೀಮಂತರು, ನಾವು ಬಡವರು. ನಮಗೂ ನಿಮಗೂ ಬಹಳ ಅಂತರವಿದೆ ಗೌಡ್ರಿ, ಅಂತರವಿದೆ. ಶುರು ಮಾಡಿದೆ ನೀನು ಅಂತರ ಐತಿ ಅಂತಿರ್ಕಿಲ್ಲ ಐತಿ ಅಂತಂದು. ಏ ಮಾರಾಯ, ಮೊನ್ನೆ ನಮ್ಮ ಸಣ್ಣ ಯಜಮಾನ್ರು ಟ್ಯಾಕ್ಟ್ರಿ ಹೊಡ್ಕೊಂಡ್ ಬರುವಾಗ ನಿಮ್ಮ ತಂಗಿನ ನೋಡಿಬಿಟ್ರಂತ. ಒಟ್ಟು ಏನಾರ ಮಾಡಿ ನಿಮ್ಮ ತಂಗಿನ ಲಗ್ನ ಆಗ್ಬೇಕಂತಂದು ಇಲ್ಲಿ ನೋಡಿಲಿ ಗಟ್ಟ ಮಾನಸಿಕ ಮಾಡ್ಕೊಂಡ್ ಕುಂತು ಬಿಡೋಣತ್ತ. ಸಾಕಾಗ್ಬಿಡತ್ ನಮಗ. ಏನಾರ ಮಾಡಿ ಮಾಡ್ಕೊಂಡ್ಬಿಡ್ಬೇಕಂತ ಹಠ ತೊಟ್ಟ ನಿಂತ ಮಾರಾಯ. ನೋಡಿ ಗುಮ್ಮಸ್ತರಿ, ಆಕಾಶದಲ್ಲಿ ಹಾರಾಡುವ ಹಕ್ಕಿ ಅಂತ ನಾವು ಹಾರಾಡಲಿಕ್ಕೆ ಹೋದರೆ ನಮ್ಮ ಪಕ್ಕೆಲ್ಲ ಮುರ್ತವೆ ಅಷ್ಟೇ. ನೋಡು ಬೀರ, ನಮಗೆ ನಿನ್ನ ಉಪದೇಶ ಬೇಕಾಗಿಲ್ಲ. ನಿಮ್ಮ ತಂಗಿ ನಮ್ಮ ಅರಮನೆಯ ಸೊಸೆಯಾಗಬೇಕು ಅಷ್ಟೇ. ಗೌಡ್ರಿ, ನಮಗೆ ಕೊಡೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಬೆತ್ತಪ್ಪ ಹಳಕ್ಕ. ಅಲ್ಲೋ ತಮ್ಮ, ಮತ್ ಕೊಡೋ ಗಡ್ಡಿ ಇಲ್ಲಂತಿ ಎಲ್ಲ ಅಂತಿದಿ, ಮತ್ತೆ ತಡ ಮಾಡ್ತೀವ? ಊದಿಸ್ಬಿಡಲ್ವ ಅಲ್ಗನ? ಗೌಡ್ರಿ, ನೀವು ಹೇಳುತ್ತಿರುವಾಗ ನಾವು ಬೇಡ ಒಂದು ಹೇಳಿದ್ರೆ ನಮ್ಮ ಧರ್ಮವಲ್ಲ. ನಿಮಗೆ ಎಷ್ಟು ವರದಕ್ಷಿಣೆ ಬೇಕು ಕೇಳಿಬಿಡಿ. ಬಾಬಾ ಇಲ್ಲಿ ಅಂತದೆಲ್ಲ ನಮ್ಮಂತ ಹಿರಿಯರ್ ತಾಗ ಮಾತಾಡ್ಬೇಕು. ಗೌಡಿಗೆ ಏನ್ ತಿಳಿತಿ ಸುಳ? ನಾ ಹೇಳ್ತೀನಿ ಬಾ ಇಲ್ಲಿ. ನೋಡಿಲ್ಲ ತಮ್ಮ, ನಿನಗರ ಏನ್ ಕಮ್ಮಿ ಐತಿ? ಕಂಡಾಪಟ್ಟಿ ಕಾಡ್ಲಿಗೆ ವರ್ಷ. ಅದಕ್ಕ ಭಾಳ ಏನ್ ಬೇಡ, ಒಂದು 50,000 ರೂಪಾಯಿ, ಒಂದು 5 ತೊಲಿ ಬಂಗಾರ ಎಷ್ಟು ಕೊಟ್ಟು ಬಿಡು. ಮತ್ತೆ ಏನೇನೋ ಬೇಡ ನೋಡು ನಮಗೆ. ಗುಮ್ಮಸ್ತರೇ, ಅಷ್ಟೊಂದು ವರದಕ್ಷಿಣೆ ಕೊಡುವ ಶಕ್ತಿ ನಮಗಿಲ್ಲ ಗುಮ್ಮಸ್ತರೇ, ನಮಗಿಲ್ಲ. ಗುಮಾಸ್ತರೇ, ಬನ್ನಿ ಇಲ್ಲಿ. ಪ್ರತಿ ವರ್ಷ 2 ಎಕರೆ ಹೊಲ ಹಿಡಿಯಾಕೈತಾನ. ಹೆಂಗಾರ ಮಾಡಿ ಅವನು ಇನ್ನು ಮುಂದೆ 2 ಎಕರೆ ಅಲ್ಲ, 1 ಗುಂಟೆನೂ ಜಗ ಸಿಗಬಾರ್ದು. ಹಂಗೇನಾರ ಒಂದು ಪ್ಲ್ಯಾನ್ ಮಾಡಿ ಒಳಗಾಗಿ ಸರ್ವಾಸ್ತಿನ ಸರ್ವನಾಶ ಮಾಡೋನು. ಗೊತ್ತಾಯ್ತೆ? ಆಯ್ತ್ರಿ ಅಪ್ಪ, ನೀವು ಏನು ತಲೆ ಕೆಡಿಸ್ಕೊಬಿಡ್ರಿ. ಇದಿಟ್ಟು ಲಗ್ನ ಒಂದು ಅಲ್ಲಿ ಹ್ಯಾಗ ಹಳ್ಳಕ್ಕೆ ಕೇಳೋತೀನಿ ನೋಡ್. ನಾನು ನಿಮ್ಗೆ ಗೊತ್ತಾಗತ್ರಿ. ನೋಡ್ಬಿರಣ್ಣ, ನಮ್ಮ ಗೌಡ್ರು ಭಾಳ ಒಳ್ಳೆಯವ್ರದಾರ. ಅಷ್ಟೇ ಅಲ್ಲ, ಈ ಊರಿಗೇನೋ ಸಣ್ಣ ಶ್ರೀಮಂತರಲ್ಲ ಅವ್ರೇನು. ಅಂಥವ್ರು ಬಂದು ನಿಮ್ಮ ಮನೆತನ ಬಂದು ಹೆಣ್ಣು ಕೇಳಾಕತ್ತಾರ ಅಂದ್ರೆ ನಿಮ್ಮ ತಂಗಿ ಪುಣ್ಯ ಮಾಡ್ಯಾಳ ಹೋತಮ್ಮ. ಅಷ್ಟೇ ಅಲ್ಲ, ಮತ್ತೆ ಸಾಯಾತನ ಸುಖವಾಗಿರ್ಬೇಕಪ್ಪ ಅಂದ್ರೆ ಈ ಮಾತಿಗೆ ಒಪ್ಕೊಂಬಿಡು. ಹೌದು, ನನ್ನ ತಂಗಿ 100 ವರ್ಷ ಮುತ್ತೈದಾಗಿ ಬಾಳಬೇಕು. ಇದಕ್ಕಿಂತ ಸಂತೋಷ ನನಗೆಲ್ಲಿದೆ? ನನಗೆ ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆ. ತಾಯಿ ಇಲ್ಲದ ತಪ್ಪಲಿ ನನ್ನ ತಂಗಿ ಗಂಡನ ಮನೆಯಲ್ಲಿ ಸುಖದಿಂದ ಬಾಳಲಿ. ಗುಮ್ಮಸ್ತ್ರೆ, ನೀವು ಹೇಳೋ ಮಾತಿಗೆ ಒಪ್ಪಿಕೊಂಡಿದ್ದೇನೆ. ಆದರೆ ಮತ್ತೆ ತಗೊಂಡಪ್ಪ ಮರ ಹೊರಗೇನ ಏನ್ ಸಲ ಸುತ್ತ ಮಾಡ್ಬೇಕು ಮರ ನಿನ್ನ. ಅಲ್ಲೋ, ಆದ್ರೆ ನಮ್ಮ ಮಾತೇನಿದು ಮತ್ತೆ? ನನ್ನ ತಮ್ಮ ಅಶೋಕನಿಗೆ ಒಂದು ಮಾತು ತಿಳಿಸಬೇಕಾಗಿತ್ತು. ಅಯ್ಯೋ ಬಾಯವ, ಇದಕ್ ಮನ್ಸಿಕಾಗಿ ನೀನು ಅಲ್ಲೋ ತಮ್ಮ, ಅವ ಇರ್ತಾನ ಗಡ ಸರ್ಕಲ್ಯ ಹೂ ಮರಕ. ಇಲ್ಲಿ ನಾವು ಅದೀವಿ ಕೊಡಗಾನದಾಗ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಅವ್ ಮಾತು ಇನ್ನೇನು ಹೇಳಿದ್ರೆ ಆಗೋದಲ್ಲ, ಎದಿ ಹೊಡ್ಕೊಂಡು ಕುಂತು ಬಿಡ್ತಾನ ನಾವು ಹೇಳಿಲ್ಲ ಅಂತಂದು. ತೋಟು ಹಿಡಿ ಇಲ್ಲಿ ಈ ಹೂವಿನ ಬಿಟ್ಟು ತಗೋ, ಓಡೋಗಿ ನಿಮ್ಮ ತಂಗಿ ಕರ್ಕೊಂಬ, ದೊಡ್ಡ. ಆಯ್ತು ಶೆಟ್ರಿ. ದೊಡ್ಡಬ ಮಾತೆ ಅಲ್ಲೇ ತಿನ್ಕೊಂತ ಕುಂತಿ ನೀನು. ಬೀರ, ಮದುವೆಯಾದ ಒಂದೇ 1 ತಿಂಗಳಲ್ಲಿ ನಿನ್ನ ಸರ್ವೋಸ್ತರನನ್ನು ಭಾಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕನ್ನೆತ್ತ ಕಾಳಿಂಗ ಗೌಡನಲ್ಲ. ನಿನ್ನ ತಂಗಿ 3 ತಿಂಗಳು ಮಾತ್ರ ಮುತ್ತೈದೆ. ಯಪ್ಪ, ನಿಮ್ಮ ಮಾತಿನ ಅರ್ಥ ಏನ್ರಿ? ಅರ್ಥ ಶೆಟ್ಟಿ, ಅವಳನ್ನು ಮದುವೆ ಆಗಿ 3 ತಿಂಗಳೊಳಗೆ ವರದಕ್ಷಿಣೆ ನೆಪದಲ್ಲಿ
ಅಬಾ ಬಾ 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 ಏನು ತೇಲಿರಿ ನಿಮ್ಮದು ಹಾ ಸುತ್ತ ಹುಚ್ಚರು ತೇಲಿನ ಬಿಡ್ರಿ ಗೌಡ್ರ ಹಾ ತೇಲಿ ಅನ್ಬೇಕು ನಿಮ್ದ ನೋಡ್ರಿ ಅಪ್ಪ ಏ ತಮ್ಮ ಬೀರಣ್ಣ ಬಾರೋ ಮರ ಹೇಳ್ದಂಗೆ ಎಲ್ಲಿ ಮತ್ತೆ ಅಲ್ಲೇ ತಿನ್ಕೊಂತ ಕೂತ್ ನಾನು ಬಿಡಪ್ಪ ಇವ ಬಾರಮ್ಮ ಆನಂದ ಗೌಡಿಗೆ ನಮಸ್ಕರಿಸು. ತಂಗಿ ಚೊಲೋ ಮನಿಗೆ ಕೊಡಕತ್ತಾನ ನಿಮ್ಮ ಅಣ್ಣ ಆತ ಎದ್ದ ನೀನು ಬಾ ಬಂಗಾರ ಅಲ್ಲಿ ಹೇಳುವ ಇರಲಿ ಇರಲಿ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ನಂದ ಅಂತ. ಗೌಡ್ರಿ ಒಟ್ಟಿಗೆ ಹಿಟ್ಟಿಲ್ಲದಿದ್ರು ಹೊರಗಿನ ಪ್ರಪಂಚ ತೋರಿಸಿದ ಹಾಗೆ ಬೆಳೆಸಿ ದೊಡ್ಡವಳು ಮಾಡ್ತೇನೆ ನಮ್ಮ ತಂಗಿಯನ್ನು. ಒಂದು ವೇಳೆ ಏನಾದರೂ ತಿಳಿಯದ ತಪ್ಪು ಮಾಡಿದರೆ ಅಲ್ಲಿಗೆ ತಿದ್ದಿ ಬುದ್ಧಿ ಹೇಳ್ಬೇಕು ಗೌಡ್ರೆ, ತಿದ್ದಿ ಬುದ್ಧಿ ಹೇಳ್ಬೇಕು. ನಿಮಗೆ ಕೈ ಮುಗಿದು ಬೇಡಕಂತ ಗೌಡ್ರೆ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ವೀರ, ಇವಳು ನನ್ನ ಅರಮನೆಯ ಮಗಳು ಇದ್ದಾಗಿ ಗೊತ್ತಾಯ್ತೆ. ನಾಳೆನೇ ಮದುವೆ ಇಟ್ಟುಕೊಳ್ಳೋಣ. ಆಯ್ತು ಗೌಡ್ರಿ, ನೀವು ಹೇಳದಂತೆಗೆ ಆಗಲಿ. ಚಟ್ಟೆ ಹೇಳ್ರಿ ಅಪ್ಪ ಬೇಗ ನಡೆಯಿರಿ, ಮದುವೆ ಏರ್ಪಾಡು ಮಾಡೋಣ. ಮಾಡ ನೋಡ್ರಿ ಅದೊಂದು ನೋಡೋದಾಗ ನನಗೆ ಯಾವ ಹೆಸರು ಮಾಡ್ತಾನ ಏನ್ ತಾನ ಅಣ್ಣ